ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಟ್ರೇಡನ್ನು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಓಕೆ. ಸೊ ಒನ್ಸ್ ಟ್ರೇಡು ನಮ್ಮ ಪರವಾಗಿ ಬಂದಾಗ ಅದನ್ನು ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಅದರಿಂದ ಅಡ್ವಾಂಟೇಜ್ ಏನಿದೆ ಅದನ್ನು ಡಿಸ್ಕಸ್ ಮಾಡೋಣ. ನಾನು ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡಿ ಕೂಡ ತೋರಿಸ್ತೀನಿ. ಮೊದಲನೇದಾಗಿ ಈ ಟ್ರೇಡ್ ಏನಿದೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಿಮಗೆ ಯಾರಿಗಾರು ಜ್ಞಾಪಕ ಇದ್ದರೆ ಲಾಸ್ಟ್ 6 days ಬ್ಯಾಕ್ ಈ ಲೈವ್ ಟ್ರೇಡನ್ನು ಮಾಡಿದ್ದೆ. ಸೊ ಅದು ನನ್ನ ಪ್ಲೇ ಲಿಸ್ಟಲ್ಲೂ ಇದೆ. ಸೊ ಇಲ್ಲಿ ನೋಡ್ಬೋದು ಓಕೆ. ಇದರಲ್ಲಿ ನಾನು ಈ ಟ್ರೇಡನ್ನು ತೋರಿಸಿದ್ದೆ, ಹಾಗೆ ಅದರಲ್ಲಿ ಒಂದು ವೀಕ್ಲಿ ಟ್ರೇಡು ಇತ್ತು ಕೂಡ ಓಕೆ. ಆ ವೀಕ್ಲಿ ಟ್ರೇಡ್ ಎಕ್ಸ್ಪೈರಿ ಮುಗಿದೋಗಿದೆ, ಆದರೆ ಇದು ಮಂತ್ಲಿ ಇದೆಯಲ್ಲ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದೆ. ಸೊ ಈಗ ಈ ಮಂತ್ಲಿ ಟ್ರೇಡನ್ನು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಹಾಗೆ ನೋಡಿ, ಇದರಲ್ಲಿ 2 ಟ್ರೇಡ್ ಇದೆ. ಒಂದು ಮೇದಿದೆ, ಇನ್ನೊಂದು ಜೂನ್ದಿದೆ. ಇಲ್ಲಿ ನೋಡ್ಬೋದು ಜೂನ್. ನೋಡಿ, ಇದೆ ಜೂನಲ್ಲಿ ನೇಕೆಡ್ ಬೈ ಮಾಡಿಬಿಟ್ಟಿದ್ದಾನಲ್ಲಪ್ಪ. ಇಲ್ಲ, ಅದು ನೇಕೆಡ್ ಬೈ ಮಾಡಿಲ್ಲ. ಆ್ಯಕ್ಚುಲಿ ಮೇನಲ್ಲಿ ಸೆಲ್ ಮಾಡಿ 23,000 ಪುಟ್ಟನ್ನು, ಹಾಗೆ ಜೂನಲ್ಲಿ ಬಂದುಬಿಟ್ಟು 23,000 ಪುಟ್ಟನ್ನು ಬೈ ಮಾಡಿದೆ. ಅಂದರೆ ಅದೇನು ಕ್ಯಾಲೆಂಡರ್ ಸ್ಪ್ರೆಡ್. ಸೊ ಇದರಲ್ಲಿ 2 ಸ್ಟ್ರಾಟಜಿ ಮಿಕ್ಸ್ ಆಗಿದೆ. ಒಂದು ಬ್ರೋಕನ್ ವಿಂಗ್ ಬಟರ್ಫ್ಲೈ, ಇನ್ನೊಂದು ಕ್ಯಾಲೆಂಡರ್ ಸ್ಪ್ರೆಡ್ ಓಕೆ. ಸೊ ಇದ್ರ ಪೇ ಆಫ್ ಡಯಾಗ್ರಾಮ್ ಬಂದುಬಿಟ್ಟು ಈ ಥರ ಕಾಣುತ್ತೆ. ಸೊ ಇದು ನಿಮಗೆ ಅರ್ಥ ಆಗದೇ ಇರ್ಬೋದು, ಹಾಗಾಗಿ ನಾನು ಇದೇ ಟ್ರೇಡನ್ನು ಆಪ್ಸ್ಟ್ರಾದಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಆಪ್ಸ್ಟ್ರಾದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ ನಂತರ ನಾನು ಏನು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅದನ್ನು ನಿಮಗೆ ತೋರಿಸ್ತೀನಿ, ಅಡ್ಜಸ್ಟ್ಮೆಂಟು ಕೂಡ ಮಾಡ್ತೀನಿ. ನೋಡಿ, ಮೊದಲನೇದಾಗಿ ಇದು ನಾವು ತೊಗೊಂಡಿರೋ ಒರಿಜಿನಲ್ ಟ್ರೇಡ್. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಏನೇನು ಪ್ರೈಸ್ ಇದೆಯಲ್ಲ ಸೇಮ್ ಟ್ರೇಡನ್ನೇ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಓಕೆ. ಸೊ ಈ ಟ್ರೇಡಲ್ಲಿ ಬೇಸಿಕಲಿ ಏನಿದೆ, ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 94,000 ಇದೆ, ಹಾಗೆ ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 42,000 ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಎರಡೂ ಆಗಲ್ಲ. ಸೊ ಈ ಟ್ರೇಡಲ್ಲಿ ಲಾಸ್ ಎಲ್ಲಾಗುತ್ತೆ, ಮೇಲ್ಗಡೆ ನೋಡಿ, ಮೇಲ್ಗಡೆ ಏನಾಗುತ್ತೆ, 3,000 ರೂಪಾಯಿ ಲಾಸ್ ಆಗುತ್ತೆ. ಇಲ್ಲೇ ಎಕ್ಸ್ಪೈರ್ ಆಯಿತು. ಅಂದರೆ ಎಕ್ಸ್ಪೈರಿ ಯಾವಾಗಿದೆ, 26 ಮೇ, ಅಂದರೆ ಇನ್ನೊಂದು 10 ದಿನ ಇದೆ ಓಕೆ. ಆದರೆ ಕರೆಂಟ್ಲಿ ನಮಗೆ ಇದರಲ್ಲಿ 5,000 ಚಿಲ್ಲರೆ ಪ್ರಾಫಿಟ್ ಆಗಿದೆ. ಈಗ ಈ ಟ್ರೇಡನ್ನು ಹೀಗೆ ಇಟ್ಕೊಂಡು ಮಾರ್ಕೆಟ್ ತುಂಬ ಮೇಲ್ಗಡೆ ಹೋಗಿ ಎಕ್ಸ್ಪೈರ್ ಆಯಿತು ಅಂದರೆ ನಮಗೆ ಬಂದಿರೋ ಪ್ರಾಫಿಟ್ಟು ಹೊರಟೋಗುತ್ತೆ. ಈಗ ನೋಡಿ, ಇದು ಪ್ರಾಫಿಟನ್ನು ಲಾಕ್ ಮಾಡಬೇಕು. ಅಂದರೆ ಈ ನೋಡಿ, ಟ್ರೇಡು ಮೇಲ್ಗಡೆ ಹೋಯ್ತು ಅಂದ್ರೂ ನಮಗೆ ಲಾಸ್ ಆಗಬಾರ್ದು, ಹಾಗೆ ಪ್ರಾಫಿಟ್ಟು ಕೂಡ ಆಗಬೇಕು. ಅದು ಹೇಗೆ ಮಾಡೋದು ಅದನ್ನು ತೋರಿಸ್ತೀನಿ. ಸೊ ಹಿಂಗೆ ಇಟ್ಕೋಬೋದಾ, ಹಿಂಗೆ ಇಟ್ಕೋಬೋದು. ಪ್ರಾಬ್ಲಮ್ ಏನು ಅಂದರೆ ನಮ್ಮ ಎಗೇನೆಸ್ಟ್ ಹೋದರೆ ಕಷ್ಟ ಆಗುತ್ತೆ, ಟೈಮ್ ಇರೋಲ್ಲ. ಹಾಗಾಗಿ ನೋಡಿ, ಈ ಟ್ರೇಡನ್ನು ನಾನು ಈ ಥರ ಕನ್ವರ್ಟ್ ಮಾಡ್ತೀನಿ. ನೋಡಿ, ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಈಗ ಮೇಲ್ಗಡೆ ಹೋದ್ರೂ ನಮಗೆ 3,500-4,000 ರೂಪಾಯಿ ಪ್ರಾಫಿಟ್ ಬಂದೇ ಬರುತ್ತೆ. ಇನ್ಫ್ಯಾಕ್ಟ್ 5,000 ಚಿಲ್ಲರೆ ಬಂದೇ ಬರುತ್ತೆ. ಏನಕ್ಕೆ ಅಂದರೆ ಇಲ್ಲಿ ನೋಡ್ಬೋದು, ಆ ಗ್ರೀನ್ ಬಾಕ್ಸಲ್ಲಿ ನೋಡಿ P&L ಅಂತ ಏನು ತೋರಿಸ್ತದೆ, 3,300 ಚಿಲ್ಲರೆ ತೋರಿಸ್ತದೆ. T+0 ಲೈನ್ ಏನು ತೋರಿಸ್ತದೆ, 5,000 ಸಮಥಿಂಗ್ ಓಕೆ. ಸೊ ಬೇಸಿಕಲಿ ಮೇಲ್ಗಡೆ ಎಲ್ಲೇ ಹೋದ್ರೂ ನಮಗೆ ಪ್ರಾಫಿಟ್ ಇದ್ದೇ ಇರುತ್ತೆ. ಅಂದರೆ ನಮಗೆ ಈಗ 5,000 ರೂಪಾಯಿ ಪ್ರಾಫಿಟ್ ಆಗಿದೆಯಲ್ಲ, ಅದು ಮೋರ್ ಆರ್ ಲೆಸ್ ಲಾಕ್ ಇನ್ ಆದಂಗೆ. ಇಫ್ ಇನ್ ಕೇಸ್ ನಿಧಾನಕ್ಕೆ ಏನಾದ್ರು ಕೆಳಗಡೆ ಬಂತು ಅಂದರೆ ನಮಗೆ ದೊಡ್ಡ ಪ್ರಾಫಿಟ್ಟು ಆಗೋ ಚಾನ್ಸ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಇದರಲ್ಲಿ ನೋಡಿ, ಮ್ಯಾಕ್ಸಿಮಮ್ ಲಾಸ್ ಎಷ್ಟಕ್ಕೆ ಬಂದಿದೆ, ಈಗ 44,000 ಇರೋದು 16,000ಕ್ಕೆ ಬಂದಿದೆ. ನೋಡಿ, 16,000 ಆಗುತ್ತಾ, ಖಂಡಿತ ಆಗಲ್ಲ. ನಾಳೆನೇ ಇಲ್ಲಿಗೆ ಬಂದ್ರೂ ನಮಗೆ ಇದರಲ್ಲಿ ಲಾಸ್ ಆಗಲ್ಲ ಈ ಟ್ರೇಡಲ್ಲಿ. ಸೊ ಹಾಗಾಗಿ ನಾವು ಈ ಅಡ್ಜಸ್ಟ್ಮೆಂಟನ್ನು ಮಾಡ್ತಾಯಿದ್ದೀವಿ. ಸೊ ಈ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ನಾವು ಇಲ್ಲಿ ಏನು ಮಾಡಿದ್ದೀವಿ ನೋಡಿ, ಎಕ್ಸ್ಟ್ರಾ ಕ್ಯಾಪಿಟಲ್ ಬೇಕಿಲ್ಲ, ಬರೀ ಲೆಗ್ಗನ್ನು ಮೂವ್ ಮಾಡಿದ್ವಿ. 23,000 ಪುಟ್ ಇದೆಯಲ್ಲ, ಸೆಲ್ ಮಾಡಿದ್ವಲ್ಲ, ಇದನ್ನು 9 ಲಾಟ್ ಸೆಲ್ ಮಾಡಿದ್ವಿ. ಇದನ್ನು ಕ್ಲೋಸ್ ಮಾಡಿ ಇದನ್ನು 23,200 ತೊಗೊಂಬರ್ತಾಯಿದ್ದೀನಿ. ಹಾಗೆ ಬೈ ಲೆಗ್ ಇದೆಯಲ್ಲ, 22,700, 22,600 ಇವನ್ನು ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ರೆಡ್ ಡಾಟ್ ಇದೆ. ಇವನ್ನು ನಾನೇನು ಮಾಡ್ತಾಯಿದ್ದೀನಿ, 23,000ಕ್ಕೆ ತರ್ತಾಯಿದ್ದೀನಿ. ಹಾಗಾಗಿ ಟ್ರೇಡು ಈ ಥರ ಕನ್ವರ್ಟ್ ಆಗುತ್ತೆ. ಸೊ ಮಾರ್ಕೆಟ್ ಏನೇ ಆಗಲಿ ನಮ್ಗೆ 5,000 ರೂಪಾಯಿ ಪ್ರಾಫಿಟ್ ಇಲ್ಲಿ ಬಂದೇ ಬರಬೇಕು. ಇಫ್ ಇನ್ ಕೇಸ್ ಸ್ವಲ್ಪ ಕೆಳಗಡೆ ಬಂತು ಅಂದರೆ ಇನ್ನೊಂದು 10 ದಿನದಲ್ಲಿ ನಮಗಿದರಲ್ಲಿ ದೊಡ್ಡ ಪ್ರಾಫಿಟ್ ಆಗೋ ಚಾನ್ಸ್ ಇದೆ. ಈಗ ನಾವು ಇದನ್ನು ರಿಯಲ್ ಟೈಮಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ನಾನು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದನ್ನೇ ನಾನೀಗ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಆರ್ಡ್ರನ್ನು ನಾನೇನು ಮಾಡಿದ್ದೀನಿ, ಬ್ಯಾಸ್ಕೆಟಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಆರ್ಡ್ರನ್ನು ಅಟ್ ದ ಸೇಮ್ ಟೈಮ್ ಎಕ್ಸಿಕ್ಯೂಟ್ ಆಗಬೇಕು ಓಕೆ. ಸೊ ಲೆಟ್ ಮಿ ಎಕ್ಸಿಕ್ಯೂಟ್ ದ ಟ್ರೇಡ್. ನೋಡಿ, ನಮ್ಮ ಆರ್ಡರ್ಸ್ ಎಲ್ಲ ಎಕ್ಸಿಕ್ಯೂಟ್ ಆಗಿದೆ. ಸೊ ಲೆಟ್ ಮಿ ಶೋ ಯು ಆರ್ಡರ್ಸಲ್ಲಿ. ನೋಡಿ, ನಮ್ಮ ಟ್ರೇಡ್ಸ್ ಎಲ್ಲ ಎಕ್ಸಿಕ್ಯೂಟ್ ಆಗಿದೆ. ಈಗ ನಾನು ನಿಮಗೆ ತೋರಿಸಿದ್ನಲ್ಲ ಅದೇ ಅಡ್ಜಸ್ಟ್ಮೆಂಟು ಇದರಲ್ಲಾಗಿದೆ. ಹಾಗೆ ಇದರಲ್ಲಿ ಕ್ಯಾಲೆಂಡರ್ ಸ್ಪ್ರೆಡ್ ಕೂಡ ಇದೆ ಅಂತ ಹೇಳಿದೆ. ಸೊ ಇಲ್ಲಿ ನೋಡ್ಬೋದು ಜೂನ್ದು ಕಾಂಟ್ರಾಕ್ಟ್ ಬೈ ಇದೆ, ಹಾಗೆ ನಾನು ಮೇನಲ್ಲಿ ಸೆಲ್ ಮಾಡಿದ್ದೆ. ಆ ಕ್ಯಾಲೆಂಡರ್ ಸ್ಪ್ರೆಡ್ ಏನು ಅದನ್ನು ನೋಡ್ಬೇಡ. ನೋಡಿ, ಕ್ಯಾಲೆಂಡರ್ ಸ್ಪ್ರೆಡ್ ನಾನು ಇದೆಯಲ್ಲ ಇದನ್ನು ನಾನು ತೊಗೊಂಡಿರೋದು. ಇದರಲ್ಲಿ ನೋಡಿ, ನಮಗೆ ಮಾರ್ಕೆಟು ಕೆಳಗಡೆ ಬಂದರೆ ಅಫ್ಕೋರ್ಸ್ ಇದರಲ್ಲಿ ಪ್ರಾಫಿಟ್ ಆಗುತ್ತೆ, ಇಲ್ಲ ಅಂದರೆ ಏನಾಗುತ್ತೆ, ಇದರಲ್ಲಿ ಲಾಸ್ ಆಗುತ್ತೆ. ನೋಡಿ, ಈ ಟ್ರೇಡಲ್ಲಿ ರಿಸ್ಕ್ ಇದೆಯಾ, ಖಂಡಿತ ಇದೆ. ಸೊ ಇದರಲ್ಲಿ ಜಾಸ್ತಿ ರಿಸ್ಕ್ ಇದೆ. ಸೊ ಇದರಲ್ಲಿ ಏನಂದರೆ ನಾನು ಡೈರೆಕ್ಷನಲ್ಲಿ ಬೆಟ್ ಮಾಡ್ತಾಯಿದ್ದೀನಿ. ಅಂದರೆ ಮಾರ್ಕೆಟು ಕೆಳಗಡೆ ಹೋದರೆ ವಿತ್ IV ಎಕ್ಸ್ಪ್ಯಾನ್ಷನ್ ನನಗೆ ಪ್ರಾಫಿಟ್ ಆಗುತ್ತೆ, ಇಲ್ಲ ತುಂಬ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿಬಿಟ್ರೆ ಇದರಲ್ಲಿ ನನಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಸೊ ದಿಸ್ ಇಸ್ ಸ್ಲೈಟ್ಲಿ ಬಿಟ್ ರಿಸ್ಕಿ ಟ್ರೇಡ್ ಓಕೆ. ಸೊ ಬ್ರೋಕನ್ ವಿಂಗ್ ಬಟರ್ಫ್ಲೈ ಇತ್ತಲ್ಲ, ಅದರಲ್ಲಿ ಯಾವುದೇ ಥರ ರಿಸ್ಕ್ ಇಲ್ಲ, ಬಟ್ ಇದರಲ್ಲಿ ರಿಸ್ಕ್ ಇದೆ.
ನಾನೀಗ ಜೂನ್ ಮಂತ್ಲಿ ಎಕ್ಸ್ಪೈರಿದು ಒಂದು ಟ್ರೇಡ್ ತೊಗೊತಾ ಇದ್ದೀನಿ. ಸೊ ಲೆಟ್ ಮೀ ಎಕ್ಸಿಕ್ಯೂಟ್ ದಿಸ್. ಇದಾದ ನಂತರ ನಾನು ಕೆಲವು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ರಿಗಾರ್ಡಿಂಗ್ ದ ಅಡ್ಜಸ್ಟ್ಮೆಂಟ್ ಹಾಗೆ ಮಾರ್ಕೆಟ್, ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿಮಗೆ ಆಸಕ್ತಿ ಇದ್ದರೆ ಯು ಕ್ಯಾನ್ ವಾಚ್ ದ್ಯಾಟ್. ಓಕೆ, ಸೊ ಈ ಟ್ರೇಡ್ ಎಕ್ಸಿಕ್ಯೂಟ್ ಆದ ನಂತರ ನಾನು ಅದರ ಬಗ್ಗೆ ಮಾತಾಡ್ತೀನಿ. ಓಕೆ, ಈ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ ನೋಡಿ. ಈ ಟ್ರೇಡಿಗೆ ಬೇಕಾಗಿರೋದು 2,06,000 ರೂಪಾಯಿ ಕ್ಯಾಪಿಟಲ್. ಓಕೆ, ಸೊ ಇದು ಬಂದುಬಿಟ್ಟು ಜೂನ್ದು ಅಂದರೆ ನೆಕ್ಸ್ಟ್ ಮಂತ್ ಎಕ್ಸ್ಪೈರಿ ಇದು ಟ್ರೇಡ್. ಓಕೆ, ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಡಿಸ್ಕಸ್ ಮಾಡೋದಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಇದರಲ್ಲಿ 2-3 ಟ್ರೇಡು ಮಿಕ್ಸ್ ಆಗಿದೆ, ಸೊ ಹಾಗಾಗಿ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಸೊ ದಟ್ ಐ ವಿಲ್ ಡಿಸ್ಕಸ್ ಸಮ್ ಅದರ್ ಡೇ. ಓಕೆ, ಈಗ ನಾನು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ ರಿಗಾರ್ಡಿಂಗ್ ದ ಅಡ್ಜಸ್ಟ್ಮೆಂಟು ಹಾಗೆ ಮಾರ್ಕೆಟ್ ಕಂಡೀಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ನಿಮಗೆ ಆಸಕ್ತಿ ಇದ್ದರೆ ಕಂಟಿನ್ಯೂ ಮಾಡಿ. ಲೈವ್ ಟ್ರೇಡ್ಸ್ಗಳು ಅಂದರೆ ಇಲ್ಲಿಗೆ ಮುಗೀತು. ಸೊ ಮೊದಲನೇದಾಗಿ ಈ ಅಡ್ಜಸ್ಟ್ಮೆಂಟ್ ನೋಡಿ, ನಾವು ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕಾದ್ರೆ ರ್ಯಾಂಡಮಾಗಿ ಮಾಡಬೇಡಿ. ನಾನೀಗ ಅಡ್ಜಸ್ಟ್ಮೆಂಟ್ ತೋರಿಸ್ದೆ. ಸೊ ನಾನು ಈ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನನಗೊಂದು ಕ್ಲಿಯರ್ ಐಡಿಯಾ ಇರುತ್ತೆ, ಮಾರ್ಕೆಟ್ ಎಲ್ಲಿಗೆ ಹೋದರೆ ಏನಾಗುತ್ತೆ, ಇನ್ನೂ ಎಷ್ಟು ದಿನ ಎಕ್ಸ್ಪೈರಿ ಇದೆ, ಸೊ ಪ್ರೀಮಿಯಮ್ ಎಷ್ಟಿದೆ, ಸೊ ಎಲ್ಲಿಗೆ ಬಂದಾಗ ನಾನು ಕಟ್ ಮಾಡಬೇಕು. ಓಕೆ, ಅದು ನಮಗೆ ಕ್ಲಾರಿಟಿ ಇರಬೇಕು. ಒಂದು ಎರಡನೇದು ಬಂದುಬಿಟ್ಟು IV ಇನ್ಕ್ರೀಸು ಡಿಕ್ರೀಸ್ ಆದಾಗ ನಮಗೆ ಟ್ರೇಡ್ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅದು ಕೂಡ ನಿಮಗೆ ಕ್ಲಾರಿಟಿ ಇರಬೇಕು. ಆಗ ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡೋದು ಹೆಲ್ಪ್ ಆಗುತ್ತೆ. ಒಂದು ಎರಡನೇದು ಬಂದುಬಿಟ್ಟು ನೋಡಿ, ರಾಂಗ್ ಟ್ರೇಡ್ ತೊಗೊಂಡಾಗ ನಮ್ಗೆ ಗೊತ್ತಿರಬೇಕು. ಸೊ ನಾನೀಗ ಹೇಳಿದೆ ಕ್ಯಾಲೆಂಡರ್ ಸ್ಪ್ರೆಡ್ ಇದೆಯಲ್ಲ, ಪ್ಯೂರ್ಲಿ ಡೈರೆಕ್ಷನಲ್ ಟ್ರೇಡು, ಸೊ ಅದರಲ್ಲಿ ರಿಸ್ಕ್ ಇರೋ ಚಾನ್ಸಸ್ಸು ಇರುತ್ತೆ ಅಂತ. ಹಾಗೆ ಈಗ ನಾನು ಜೂನ್ದು ಇನ್ನೊಂದು ಟ್ರೇಡ್ ತೊಗೊಂಡಿದ್ದೆ ನೋಡಿ, ಆ ಟ್ರೇಡು ಈ ಕರೆಂಟ್ಲಿ ಇರೋ ಟ್ರೇಡಿಗೂ ಸಂಬಂಧ ಇದೆ ಸ್ವಲ್ಪ ಮಟ್ಟಿಗೆ. ಓಕೆ, ಸೊ ಅದು ಸಂಬಂಧ ಏನಿದೆ ಅದನ್ನೆಲ್ಲ ಡಿಸ್ಕಷನ್ ಮಾಡೋದಕ್ಕೆ ಹೋದರೆ ಅರ್ಧ ಗಂಟೆ 1 ಗಂಟೆ ಬೇಕಾಗ್ಬಿಡುತ್ತೆ. ಸೊ ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಹಾಗೆ ನಮಗೆ ಟ್ರೇಡು ನಮ್ಮ ಎಗೇನೆಸ್ಟ್ ಹೋದಾಗ ಯಾವಾಗ ಕಟ್ ಮಾಡಬೇಕು ದಟ್ ಆಲ್ಸೋ ಯು ಶುಡ್ ಹ್ಯಾವ್ ಎ ಕ್ಲಾರಿಟಿ. ಓಕೆ, ನೋಡಿ ಈಗ ಮಾರ್ಕೆಟ್ ಬಗ್ಗೆ ಮಾತಾಡೋದಾದರೆ ನೋಡಿ, ನಮ್ಮ ಮಾರ್ಕೆಟ್ ಇದೆಯಲ್ಲ ಫಂಡಮೆಂಟಲಿ ತುಂಬ ವೀಕ್ ಇದೆ. ಸೊ ಅದು ನಿಮಗೂ ಕೂಡ ಗೊತ್ತಿದೆ. ಈಗ ಮಂತ್ ಆನ್ ಮಂತ್ ಇನ್ಫ್ಲೇಷನ್ ಡಾಟಾ ಬಂದಿದೆ. ಎಷ್ಟಿದೆ ಏಪ್ರಿಲ್ದು? 8.3%. 8.3%. ಲಾಸ್ಟ್ ಮಂತಿಂದ ಎಷ್ಟಿತ್ತು? ಐ ಥಿಂಕ್ ಇಸ್ 3.8%. ಇನ್ಫ್ಲೇಷನ್ನು ತುಂಬ ಜಾಸ್ತಿ ಆಗಿದೆ. ಹಾಗೆ ಏನಾಗಿದೆ, ಡೀಸೆಲ್ಲು ಪೆಟ್ರೋಲ್ ಬೆಲೆನೂ ಜಾಸ್ತಿ ಆಗ್ತಾಯಿದೆ. ಸೊ ಡೀಸೆಲ್ಲು ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಇನ್ಕ್ರೀಸ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ರೀಸ್ ಆಗೋದ್ರಿಂದ ಯಾವುದೇ ಒಂದು ಗೂಡ್ಸ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸ್ಬೇಕಾದ್ರೆ ಅದರ ಬೆಲೆ ಜಾಸ್ತಿ ಆಗುತ್ತಲ್ವ. ಆಗ ಬೆಲೆ ಜಾಸ್ತಿ ಆದರೆ ಆ ವಸ್ತುಗಳು ಬೆಲೆ ಜಾಸ್ತಿ ಆಗುತ್ತೆ. ವಸ್ತುಗಳು ಬೆಲೆ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಈಗ 10,000ದಲ್ಲಿ ಒಂದು ಮನೆ ನಡೀತಾ ಇತ್ತು ಅಂದರೆ ತಿಂಗಳಿಗೆ ಈಗ 11,000 ರೂಪಾಯಿ ಕೊಡಬೇಕಾಗುತ್ತೆ. 11,000 ರೂಪಾಯಿ ಖರ್ಚು ಬರುತ್ತೆ. ಏನಕ್ಕೆ ಅಂದರೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾಯಿದೆ. ಹಾಗೆ ಇಂಡಿಯನ್ ರುಪೀಸ್ ಇದೆಯಲ್ಲ, ಇಂಡಿಯನ್ ರುಪೀಸು ಡಾಲರ್ ಅಗೇನೆಸ್ಟು ತುಂಬ ಕುಸಿತಾ ಇದೆ. ಓಕೆ, ಅದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ನಿಮ್ಗೆ ಗೊತ್ತಿರ್ಬೋದು ಅಂದ್ಕೊತೀನಿ. ಸೊ ಗೊತ್ತಿಲ್ಲ ಅಂದ್ರೂ ಅದು ವೆರಿ ಇಂಪಾರ್ಟೆಂಟು, ಅದು ಎಕನಾಮಿಕ್ಸು. ಓಕೆ, ಸೊ ಅದನ್ನು ನಾನೊಂದು ವೀಡಿಯೋ ಮಾಡಿ ಡಿಸ್ಕಷನ್ ಮಾಡ್ತೀನಿ. ಓಕೆ, ಸೊ ಹಾಗಾಗಿ ನಮಗೆ ಅದರಿಂದನೂ ತೊಂದರೆ ಆಗುತ್ತೆ. ಸೊ ದ ಮಾರ್ಕೆಟ್ ಇದೆಯಲ್ಲ, ಮಾರ್ಕೆಟ್ ಲೈಕೆ ಏನು ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇಲ್ಲ ನೋಡಿ. ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು, ಯು ನೆವರ್ ನೋ, ಬಟ್ ಫಂಡಮೆಂಟಲಿ ಇದು ಸ್ಟ್ರಾಂಗ್ ಇಲ್ಲ. ಸೊ ನನ್ನ ಟ್ರೇಡಿಂಗ್ ಐಡಿಯಾ ಏನಿದೆ ಅಂದರೆ, ಸೊ ನಾನು ಕರೆಕ್ಟ್ ಇದ್ದಾಗ ನಾನು ಪ್ರಾಫಿಟ್ ಮಾಡಬೇಕು. ಸೊ ಇಲ್ಲ, ನಾನು ಕರೆಕ್ಟ್ ಇಲ್ಲ ಅಂದರೆ ನನಗೆ ಆಗೋ ಲಾಸ್ ಇರುತ್ತಲ್ಲ ತುಂಬ ಚಿಕ್ಕದಾಗಿರಬೇಕು. ದಟ್ ಈಸ್ ದ ವೇ ಐ ಆಮ್ ಪ್ಲ್ಯಾನಿಂಗ್ ಟು ಟ್ರೇಡ್. ಏನಕ್ಕೆ ಅದು ಮಾಡ್ಬೋದು ಅಂದರೆ IV ಚೆನ್ನಾಗಿದೆ, ಪ್ರೀಮಿಯಮ್ ಚೆನ್ನಾಗಿದೆ. ಸೊ ವಿ ನೋ ದ ಫಂಡಮೆಂಟಲ್ಸ್ ಅಬೌಟ್ ದ ಮಾರ್ಕೆಟ್. ಓಕೆ, ಹಾಗಾಗಿ ಈ ಥರ ಟ್ರೇಡ್ ಮಾಡೋದು ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗೆ ನೋಡಿ, ಯಾವ ಟ್ರೇಡ್ ವರ್ಕ್ ಆಗಲ್ಲ ಅದೂ ವೆರಿ ಇಂಪಾರ್ಟೆಂಟ್. ನೋಡಿ ಯಾವ ಥರ ಟ್ರೇಡ್ ವರ್ಕ್ ಆಗ್ತಾಯಿಲ್ಲ ಗೊತ್ತಾ. ಸೊ ಈ ವೀಕ್ಲಿ ಟ್ರೇಡ್ಸ್ಗಳಿದೆಯಲ್ಲ, ಇದನ್ನು ಅಡ್ಜಸ್ಟ್ಮೆಂಟ್ ಮಾಡೋದು ಕಷ್ಟ ಆಗ್ತಾಯಿದೆ. ಸೊ ನಿಮಗೆ ಗೊತ್ತಿರ್ಬೋದು, ನಾನು ಇಂಟ್ರಾಡೇನ ತುಂಬ ಮಾಡ್ತಾಯಿದ್ದೆ ಮೊದಲು. ಸೊ ಈಗ ನಾನು ತುಂಬ ಕಡಿಮೆ ಮಾಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಆಫ್ಕೋರ್ಸ್ ವೀಕ್ಲಿ ಎಕ್ಸ್ಪೈರಿಗೆ ನಾನು ಕೆಲವು ಪೊಸಿಷನ್ಸ್ನ ಕ್ರಿಯೇಟ್ ಮಾಡಿ ತೊಗೊಂಡೋಗ್ತಾ ಇದ್ದೀನಿ. ಆದರೆ ಅವು ಕನ್ಸಿಸ್ಟೆಂಟಾಗಿ ವರ್ಕ್ ಆಗ್ತಾ ಇಲ್ಲ. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ವಾಲಿಟಿಲಿಟಿ ಜಾಸ್ತಿ ಇದೆ. ಯಾವ ಥರ ಟ್ರೇಡ್ಗಳು ವರ್ಕ್ ಆಗ್ತಾ ಇದ್ದಾವೆ? ಸೊ ಲಾಂಗ್ ಡೇಟೆಡ್ ಆಪ್ಷನ್ಸ್ ಇದೆಯಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಸೊ ನಾನೀಗ ಸಣ್ಣ ಪುಟ್ಟ ಕ್ಯಾಪಿಟಲ್ ಆಗ್ತಾಯಿದ್ದೀನಿ. ಸೊ ನಾನು ಮಂಡೇ ಐ ವಿಲ್ ಬಿಲ್ಡ್ ದ ಪೊಸಿಷನ್ಸ್. ಓಕೆ, ನಾನು ಲೈಕ್ ಎ ರಿಸ್ಕ್ ಕಡಿಮೆ ಇರೋ ಟ್ರೇಡ್ಗಳು, ಓಕೆ, ರಿಟರ್ನ್ಸ್ ಎಷ್ಟಾದ್ರು ಬರಲಿ, ಆದಷ್ಟು ನಾನು ರಿಸ್ಕ್ ಕಡಿಮೆ ಇರೋ ಟ್ರೇಡ್ಗಳನ್ನ ಪ್ರಿಫರ್ ಮಾಡ್ತೀನಿ. ಸೊ ಇದು ನನ್ನ ವೇ ಆಫ್ ಥಿಂಕಿಂಗ್, ನನ್ನ ವೇ ಆಫ್ ಟ್ರೇಡಿಂಗ್. ಸೊ ಇದೇ ಥರ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ನಾನು ಮಾಡೋ ಟ್ರೇಡ್ಗಳನ್ನ ನೀವು ಮಾಡೋದಕ್ಕೆ ಹೋಗಬೇಡಿ. ಇದು ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ಗೋಸ್ಕರ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಆ ಲೈಕ್ ಬಟನ್ ಇದೆಯಲ್ಲ ಅದನ್ನು ಹಿಟ್ ಮಾಡಿ. ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ಅಲ್ಲೊಂದು ಶೇರ್ ಬಟನ್ ಕಾಣ್ತಾ ಇದೆಯಲ್ಲ, ಆ ಶೇರ್ ಬಟನ್ನ ಕ್ಲಿಕ್ ಮಾಡಿ ಯಾರಿಗಾದರೂ ಒಬ್ಬರಿಗೆ ಶೇರ್ ಮಾಡಿ. ಓಕೆ, ಹಾಗಾಗಿ ಇದು ಯೂಟ್ಯೂಬ್ ನಂದು ಗ್ರೋ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಾನು ನಿಮಗೆ
ಹೊಸ ಹೊಸ ವೀಡಿಯೋನ ನನ್ನ ಲೈವ್ ಟ್ರೇಡ್ಗಳ್ನ ರಿಯಲ್ ಟ್ರೇಡ್ಗಳ್ನ ಶೇರ್ ಮಾಡೋದಕ್ಕೂ ನನಗೂ ಆಸಕ್ತಿ ಬರುತ್ತೆ. ಓಕೆ, ಇನ್ನೂ ವೆಯ್ಟ್ ಮಾಡ್ತಾಯಿದ್ರೆ ಆ ಶೇರ್ ಬಟನ್ನ ಕ್ಲಿಕ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.